ಏರಿಯಾದಲ್ಲಿ ಯೂ ಟರ್ನ್ಗಳು ಮಾಡ್ಬೇಕಂದ್ರೆ ಭಾರಿ ಹುಷಾರಾಗಿರಬೇಕು, ಯಾಕಂದರೆ ಅಷ್ಟೇ ಡೇಂಜರು. ಈ ಜಾಗದಲ್ಲಿ ಗೊತ್ತಿರಬೇಕು. ಒಂದು ಕಂಟೈನರ್ ಗಾಡಿ ಕಾರ್ ಮೇಲೆ ಬಾಯ್ ಫೋನ್ ಮಾಡ್ತೀನಿ. ಅಲ್ಲ ಥ್ಯಾಂಕ್ಸ್ ಅಣ್ಣ, ಬಾಯ್ ಅಣ್ಣ. ಹಾಂ ಸರಿ ಅಣ್ಣ, ಆಯಿತು. ಬಂದಿದ್ದೆ ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ನಮ್ಮ ಅನಿಲ್ ಅವ್ರ ಗಾಡಿಯಲ್ಲಿ ನೆಲಮಂಗ್ಲವರೆಗೂ ಹೋಗಿ ಎಲ್ಲ ಹೇಳ್ಕೊಂಬತ್ತೀವಿ. ರೋಡ್ ಚೆನ್ನಾಗಿಲ್ಲ ಅಂತ. ನಮ್ಮ ನೆಲಮಂಗ್ಲದ ಹೆಂಗೈತೆ ನೋಡ್ರಿ ಸರ್, ನಮ್ಮ ನೆಲಮಂಗ್ಲ ರೋಡೇ ಚೆನ್ನಾಗಿಲ್ಲ. ನಮ್ಮ ಭೀಮಗಲ್ಲಿ ಬಂದು ಟೀ ಕುಡಿಯೋಕೆ ನಿಲ್ಸಿದೆ ನೋಡಿ. ಬೆಂಗಳೂರು ಬಿಟ್ಟು ನಾನ್ ಸ್ಟಾಪ್ ಪಡ್ಕೊಂಬರ್ತಾಯಿದ್ದೀನಿ. ಟೈಮ್ ಈಗ 1:30, 350 ಕಿಲೋಮೀಟ್ರು. ಹಿರಿಯೂರಿಗೆ ಬಂದು ಬಿಲ್ಲು ಪ್ರಿಂಟ್ ತಗೊಳ್ಳೋಣ ಅಂತ ಬಂದು ಇದೆ ನೋಡಿ, ಇದೇ ಅಂಗಡಿ ಬಂದೆ. ಹಂಗೆ ನೋಡಿ ಜೆರಾಕ್ಸ್ ಅಂಗಡಿ ಎಲ್ಲ ಇದ್ದೇನೆ. ಇಲ್ಲೇ ಪ್ರಿಂಟ್ ತಗೊಂಡು ಹಾಗೆ ಗ್ಯಾಸ್ ಬೇರೆ ಖಾಲಿಯಾಗಿತ್ತು, ಅದನ್ನು ಹಂಗೆ ಫುಲ್ ಮಾಡಿಸ್ಕೊಂಡು ಸ್ವಲ್ಪ ತರಕಾರಿ ತಗೊಂಡು ಹೋಗೋಣ. ತರಕಾರಿ ಅಂತೇನಿಲ್ಲ, ಮಸಾಲೆ ಐಟಮ್ಗಳು ಸ್ವಲ್ಪ ತಗೊಂಡು ಹೋಗ್ತಾ ಇರೋದು. ತರಕಾರಿಯನ್ನು ಬೆಂಗಳೂರಿಗೆ ಹೋಗಿ 2-3 ದಿವಸ ಗಾಡಿ ನಿಲ್ಲಿಸ್ತೀನಲ್ಲ, ಹಾಗಾಗಿ ತರಕಾರಿ ತೊಗೊಳ್ಳಲ್ಲ. ನೋಡಿ ಅಂಗಡಿಯಲ್ಲಿ ಪ್ರತಿಯೊಂದು ಐಟಮು ಸಿಗುತ್ತೆ, ಯಾವುದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಗ್ಯಾಸು, ಪಾತ್ರೆ, ಸಾಮಾನು, ಕುಕ್ಕರ್ ಎಲ್ಲನೂ ಸಿಗುತ್ತೆ. ಬರ್ರಿ ಜೆರಾಕ್ಸ್ ತಗೊಂಡು ಹೋಗೋಣ. A few moments later. ನಮ್ಮ ಗಾಡಿ ನೋಡಿ ಸ್ನೇಹಿತರೆ ಖಾಲಿ ಮಾಡ್ತಾ ಇದ್ದಾರೆ ಯಾವ ಥರ ಅಂತ. ಆಮೇಲೆ ತಾರ್ಪಲ್ ನೋಡಿ ಎಷ್ಟು ಹೇಳ್ಕೊಂಡಿದ್ದೀವಿ. ಇವತ್ತು ಮಳೆ ಮೋಡ ಸಿಕ್ಕಾಪಟ್ಟೆ ಇರೋದ್ರಿಂದ ಮಳೆ ಬರೋ ಥರ ಕಾಣ್ತಾ ಇದೆ. ಹಂಗಾಗಿ ತಾರ್ಪಲ್ ಫುಲ್ಲಾಗಿ ತೆಗಿತಾ ಇಲ್ಲ ನಾವು. ಇಷ್ಟಿಷ್ಟೇ. ಮಳೆಗಾಲ ಬಂದರೆ ನಮ್ಮ ಗಾಡಿಗಳಲ್ಲಿ ತುಂಬ ಕಷ್ಟ ನೋಡಿ. ತಾರ್ಪಲ್ ಯಾವ ಥರ ತೆಗಿಬೇಕು ಅಂತ ಒಂದೊಂದೇ ಲೈನು ತಗೊಂಡು ಹೋಗ್ಬೇಕು. ಲಾಸ್ಟಿಗೆ ಹೋಗಿ ಹಿಂಸೆ ಆಗ್ಬಿಡ್ತಾ. ಯಾಕಂದ್ರೆ ದೊಡ್ಡ ತಾರ್ಪಲ್ ಇದು ನೋಡಿ, ಯಾವ ಥರ ಡಬಲ್ ಮಾಡಿದ್ದೀನಿ. ಇವಾಗ ನೋಡಿ ಇಲ್ಲಿವರೆಗೂ ಒಂದು ಡಬಲ್ ಮಾಡಿದ್ದೀನಿ. ಮತ್ತು ಅದ್ರ ಮೇಲೆ ನಮ್ಮ ಕ್ಯಾಬಿನ್ ನೋಡಿ ಕ್ಲೀನಾಗಿ ಸ್ಟೆಪ್ಪೇ ಮಡ್ಚ್ಕೊಬಂದು ಫೈನಲ್ಲಾಗಿ ಸುತ್ತಿ ಎತ್ತಿಕ್ಬೇಕು. ಈಗ ಮಡ್ಚೋದು ಹೆಂಗೋ ಮಡ್ಚ್ಬಿಡ್ಬೋದು, ತಿರ್ಗಾ ನಾಳೆ ಬಿಡಿಸ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಳೆಗಾಲ ಬಂದಾಗ ಕಷ್ಟ ಅನುಭವಿಸ್ಲೇಬೇಕು. ನಮ್ಮ ಗಾಡಿಗಳಲ್ಲಂತೂ ತಾರ್ಪಲು ಸ್ವಲ್ಪ ಚಿಕ್ಕದಿದ್ದರೆ ಒಳ್ಳೆಯದಾಗದ, ಅಂದರೆ ಇದು ದೊಡ್ಡದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಇದನ್ನೇ ಅಡ್ಜಸ್ಟ್ ಮಾಡಲೇಬೇಕು. ಈಗ ಎಲ್ಲ ಖಾಲಿ ಮಾಡಿಕೊಂಡು ಸೀದಾ ನೆಲಮಂಗ್ಲ ಅಂದರೆ ಮನೆ ಕಡೆ ಹೋಗ್ತಾ ಇರೋದೆ. ಮನೆಗೆ ಹೋಗಿ ಒಂದು 3-4 ದಿನ ರಜೆ ಮಾಡಿ ಮನೆ ಸಾಮಾನೆಲ್ಲ ಶಿಫ್ಟ್ ಮಾಡಬೇಕು. ಎಲ್ಲ ಶಿಫ್ಟ್ ಮಾಡಿ ಆನಂತರನೇ ಡ್ಯೂಟಿಗೆ ಬರೋದು. ಒಳಗೊಂದು 3-4 ದಿನ ವೀಡಿಯೋಗಳು ಸ್ವಲ್ಪ ಲೇಟ್ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಟೈಮು ಸಿಗಬೇಕಲ್ಲ, ಎಲ್ಲನೂ ಮನೆ ಕಡೆನೂ ಟೈಮ್ಸು ಇದು ಮಾಡಬೇಕಲ್ಲ. ಹಂಗಾಗಿ ನೋಡೋಣ, ಬರೀ ಎಷ್ಟೊತ್ತು ಖಾಲಿ ಆಗುತ್ತೋ ಖಾಲಿ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಸರಿ ಅಣ್ಣ, ಬರಲಾ? ಸರಿ ಶಂಕರಣ್ಣ, ಥ್ಯಾಂಕ್ಸ್ ಅಣ್ಣ. ಹಿಂಗೆ ಸಪೋರ್ಟ್ ಮಾಡ್ತಾರಣ್ಣ. ನೆಕ್ಸ್ಟ್ ಬಂದಾಗ ಫೋನ್ ಮಾಡ್ತೀನಿ ಈ ಕಡೆ ಬಂದಾಗ. ಹಾಂ ಹೋಯ್. ಹಾಂ ನಂಬರ್ ಅಂತೂ ಕೊಟ್ಟಿಲ್ಲ, ಮರಿದ ನಂಬರ್ ಕೊಡ್ರಿ, ತಗೊಳ್ಳಿ ನಂಬರು. ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ನೋಡ್ತಾಯಿರಿ. ಹಾಂ ಬರ್ತೀವಿ, ಬಾಯ್. ಫೋನ್ ಮಾಡ್ತೀನಿ, ಬರಲಾ? ಥ್ಯಾಂಕ್ಸ್ ಅಣ್ಣ, ಬಾಯ್ ಅಣ್ಣ. ಹಾಂ ಸರಿ ಅಣ್ಣ, ಆಯಿತು. ನಮ್ಮ ಸಬ್ಸ್ಕ್ರೈಬರ್ ಹತ್ರ ಮಾತಾಡಿಕೊಂಡು ತಿಮ್ಮಣ್ಣ ಅಂತೇಳಿ ಇಲ್ಲಿ ನೋಡಿ ರೈಟ್ ಗೀಟು ಅಂತ ಜ್ಯೂಸ್ ಅಂತ ಏನೇನೋ ತಂದು ಕೊಟ್ಟೋಗಾರೆ. ಜ್ಯೂಸು, ಬಾಳೆಹಣ್ಣು, ಸ್ಪ್ರೈಟ್ ಎಲ್ಲ ತಂದು ಕೊಟ್ಟರು. ಖಾಲಿ ಮಾಡ್ಕೊಂಡು ಇಲ್ಲಿ ಬಂದು ನಿಲ್ಲಿಸಿ ಊಟಕ್ಕೆ ನಿಲ್ಲಿಸಿದ್ದೆ. ಬಂದು ಮಾತಾಡ್ಸಿದ್ರು. ಅವ್ರದ್ದು ದೋಸ್ತ್ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಐತೆ. ಭಾಳ ಖುಷಿ ಆಯಿತು, ಯಾಕಂದರೆ 2 ವರ್ಷದ ಹಿಂದಿನ ವೀಡಿಯೋಗಳದ್ದು ಇದನ್ನು ಹೇಳ್ತಾರೆ. ಅವ್ರು ನೋಡ್ತಿರೋ ವೀಡಿಯೋಗಳನ್ನ ನಾವು 2 ವರ್ಷದ ಹಿಂದಿನ ವೀಡಿಯೋ ಎಲ್ಲ ಹೇಳ್ತಾರೆ. ಲೈಫ್ ಜರ್ನಿದು ಮೊನ್ನೆ ರೀಸೆಂಟಾಗಿ ಹಾಕಿದ್ದು, ಮುಂಚೆ ನಮ್ಮ ತಮ್ಮ ಫಸ್ಟ್ ಟೈಮ್ ನಮ್ಮ ತಮ್ಮನ್ನ ಗೋವಾ ಕರ್ಕೊಂಡೋಗಿದ್ದು ಎಲ್ಲ ಹೇಳ್ತಾರೆ. ಅಂದರೆ ಯಾವಾಗಿಂದ ನೋಡ್ತಿರ್ತಾರೆ ನೋಡಿ. ಭಾಳ ಖುಷಿ ಆಯ್ತಣ್ಣ. ಸದ್ಯಕ್ಕೆ ನೋಡಿ 4:15 ಖಾಲಿ ಆಯಿತು. ಮನೆ ಕಡೆ ಹೋಗ್ತಿದ್ವಿ. ಮೋಡ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಬೇಗನೆ ಖಾಲಿ ಆಯಿತು. ರಿಶೂಟ್ ಕೂಡ ಸ್ವಲ್ಪ ಲೇಟ್ ಮಾಡಿದ್ರು, ಏನು ಮಾಡೋಕ್ಕಾಗಲ್ಲ. ಹೋಗೋಣ, ಏನು ಟೈಮ್ ಏನಿಲ್ಲ. ಹೋಗಿ ಆರಾಮಾಗಿ 6-6:30 ಮನೆಗೆ ಹೋಗಿ 6-6:30 ಮನೆಗೆ ಹೋಗಿ ನಿಲ್ಲಿಸ್ತಾ ಅಂದರೆ ಇವತ್ತು ಶುಕ್ರವಾರ, ಇವತ್ತು ನಿಲ್ಲಿಸ್ತಾ ಅಂದರೆ ಇನ್ನು ನಾಳೆ ಶನಿವಾರ ಭಾನುವಾರ 2 ದಿನ ಮನೆ ಶಿಫ್ಟ್ ಮಾಡ್ಕೊಂಡು ಇನ್ನು ಸೋಮವಾರ ಆದರೆ ಲೋಡ್ ಮಾಡಿಸೋದು, ಇಲ್ಲಾಂದರೆ ಮಂಗಳವಾರನೇ. ಮನೆಯೆಲ್ಲ ಫಸ್ಟು ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಬರಬೇಕಲ್ವಾ. ಎಲ್ಲ ಮಾಡಿ ಇನ್ನು ಸೋಮವಾರ ತಪ್ಪರೆ ಮಂಗಳವಾರ ನೋಡೋಣ ಯಾವಾಗ ಆಗುತ್ತಂತ. ನಾವಂತೂ ಫಸ್ಟು ಮನೆಗೆ ಹೋಗಿ ಶೇವಿಂಗು
ಕ್ಲಿಯರ್ ಆಗಬೇಕು. ಯಾಕಂದರೆ ಹೊರಗಡೆ ಆಲ್ಟ್ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಗಾಡಿಲಿದ್ದಾಗ ಹಿಂಗಿರ್ತೀವಿ, ಮನೆಗೆ ಹೋದಾಗ ಹಿಂಗಿರ್ತೀವಿ ಗೊತ್ತಾ. ಮನೆಗೆ ಹೋಗಿ ಮನೆಯಿಂದ ಬರ್ಬೇಕಾರಂತೂ ಸೂಪರ್ ಆಗಿರ್ತೀವಿ. ಆಮೇಲೆ ನೋಡ್ಬೇಕಪ್ಪ ನಮ್ಮ ಪರಿಸ್ಥಿತಿಯ ಹೆಂಗಾಗಿರ್ತೀವಿ ಅಂದರೆ ನೋಡಿ ಹೆಂಗಿದೀವಿ, ಏನು ಮಾಡೋಕ್ಕಾಗಲ್ಲ. ಮೊನ್ನೆನೇ ಸ್ನಾನ ಮಾಡಿದ್ದೀನಿ. ನಮ್ಮ ಗಾಡಿ ಕೋಕ್ಗಳು ಜಾಸ್ತಿ, ಸ್ಪಾಂಜ್ಗಳು ಜಸ್ಟ್ ಜಾಸ್ತಿ ಅಲ್ವಾ. ನೀವು ಏನೇ ಸ್ನಾನ ಮಾಡಿ ಬರೀ ಒಂದು 2 ಅವರ್ 3 ಅವರ್ಗೆ ನಾವು ಇದಾಗ್ಬಿಡ್ತೀವಿ. ಕೈ ಎಲ್ಲ ಹಾಕಿರೋನು ನೋಡಿಲ್ಲ ಇವಾಗ ನೋಡಿ ಕೈ ಗಲೀಜ. ನಮ್ಮ ಗಾಡಿನೇ ಅಷ್ಟು. ಮಳೆ ಬರಂಗಾಯ್ತು. ಸಿಲಿಂಡ್ರ್ ಬೇರೆ ಒಳಗಡೆ ಇಕ್ಕಿಲ್ಲ, ಇನ್ನೂ ಇಲ್ಲೇ ಇಕ್ಕಿದ್ದೀನಿ. ಯಾಕಂದರೆ ಅಲ್ಲಿ ಸಿಲಿಂಡ್ರು ತಗೊಂಡಿದ್ರು, ಒಳಗೆ ಬಿಡಲ್ಲ ಸಿಲಿಂಡ್ರನ್ನ. ಹಂಗಾಗಿ ಅಲ್ಲಿ ತೆಗೆದಿಟ್ಟವನ್ನ ಹಂಗೆ ಇಕ್ಕೊಂಡೆ. ಇಲ್ಲಿ ಮುಂದೆ ಸಿಲಿಂಡ್ರ್ ಒಳಗಿಟ್ಟು ಆರಾಮಾಗಿ ಹೋಗೋಣ. ಬರ್ರಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮುಂದೆ ಏನೇನಂತ ಸದ್ಯಕ್ಕೆ ಅಪ್ಡೇಟ್ ಕೊಡ್ತೀನಿ. ಇವರು ನಮ್ಮ ತಿಮ್ಮಣ್ಣವ್ರು ಸಿಕ್ಕಿದ್ದಂತೂ ಭಾಳ ಖುಷಿ ಆಯ್ತಣ್ಣ. ಮತ್ತೆ ಈ ಕಡೆ ಬಂದಾಗ ಫೋನ್ ಮಾಡ್ತಿರ್ತೀನಿ, ನೀವು ಫೋನ್ ಮಾಡ್ತಾ ಇರ್ರಿ. ಗೊತ್ತಾಯ್ತು, ಲಾಂಗ್ ಅಲ್ಲ, ದೋಸ್ತ್ ಗಾಡಿಯಲ್ಲಿ ಲಾಂಗು, ಹೈದ್ರಾಬಾದು, ವಿಜಯವಾಡ, ಕ್ಯಾಲಿಕಟ್ಟು, ಕೊಚ್ಚಿನ್ ಅಂತೆ ಎಲ್ಲ ಕಡೆ ಹೋಯ್ತಾರಂತೆ ಅವರು ದೋಸ್ತ್ ಗಾಡಿಯಲ್ಲಿ. ಭಾಳ ಖುಷಿ ಆಯ್ತಣ್ಣ. ಗಾಡಿ ಹೋಗೋಣ. ಅಯ್ಯೋ ATM ಇಲ್ಲೇ ಇತ್ತು, ATM ದುಡ್ಡು ತಗೋಬೇಕಾಯ್ತು ಬಿಡಿ. ಮಿಸ್ ಆಯ್ತು, ಪರವಾಗಿಲ್ಲ. ತುಮಕೂರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ವಸಂತ ನರಸಾಪುರ. ನೋಡಿ ಮಳೆ ಬಂದೇ ಬಿಡ್ತು. ಸ್ವಲ್ಪ ದೂರ ರಾಂಗ್ ರೂಟಲ್ಲಿ ಹೋಗಿ ಹಂಗೆ ಆ ಕಡೆ ಮೇನ್ ರೋಡ್ಗೆ ಎಳ್ಕೋಬೋದು. ರಾಂಗ್ ರೂಟ್ ಏನಲ್ಲ, ಇದು ಹೋಗ್ಬೋದು. ಸರ್ವಿಸ್ ರೋಡಗೆ ಆಪೋಸಿಟ್ ಆರಾಮಾಗಿ ಹೋಗ್ಬೋದು. ಇಲ್ಲಿ ಲೆಫ್ಟಿಗೆ ಎಳ್ಕೋಬೇಕಾದ್ರೆ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಗಾಡಿಗಳು ಆ ಕಡೆಯಿಂದ ಸ್ಪೀಡಾಗಿ ಬರ್ತಿರ್ತಾರೆ. ಹಂಗಾಗಿ ಮೇನ್ ರೋಡ್ಗೆ ಎಳ್ಕೊಂಡಿದ್ದಂತ ಆಯಿತು. ಅಪ್ಪ ಹೋಗೋಣ, ಆರಾಮಾಗಿ ಮನೆಗೆ ಹೋಗಿ ಸಿಗೋಣ. 2 days later. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಶುಭ ಸಂಜೆ ಅಲ್ಲ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? 2 ದಿನ ರಜಾ ತಗೊಂಡು 3ನೇ ದಿನಕ್ಕೆ ಡ್ಯೂಟಿ ಹಾಜರಾಗಿದ್ದೀನಿ. ಇವತ್ತು ಸೋಮವಾರ. ಮೊನ್ನೆ ಎಲ್ಲ ಮನೆಯೆಲ್ಲ ಶಿಫ್ಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ 2 ದಿನ ರಜಾ ತಗೊಂಡು ಈಗ 3ನೇ ದಿನಕ್ಕೆ ಡ್ಯೂಟಿ ಹಾಜರು. ಲೋಡ್ ಹೇಳಿದ್ದಾರೆ, ಇವಾಗ ಲೋಡ್ಗೆ ಹೋಗ್ತಾ ಇದ್ದೀನಿ. ಲೋಡು 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 ಎಲ್ಲಿಗೆ ಏನು ಎತ್ತ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ಇಲ್ಲಿಂದ ಹೊಸ ಉಸ್ಕೂರು ಮಾರ್ಕೆಟ್, ಅಂದರೆ ಉಸ್ಕೂರಲ್ಲ, ಉಸ್ಕೂರು ರೋಡು ಮಾಕ್ಲಿ ಹತ್ರ ಹೊಸ APMC ಮಾರ್ಕೆಟ್ ಐತಲ್ಲ, ಅಲ್ಲಿಂದ ಲೋಡು ಟೈಲ್ಸ್ ಅಂತ ಆಲೋ ಬ್ಲಾಕ್ ಅಂತೆ. 2 ಗಾಡಿ ಲೋಡು. 2 ಅಂದರೆ ಒಂದು ನಮ್ಮದು, ಒಂದು ನಮ್ಮ ಓನರ್ದು. 2 ಗಾಡಿ ಜೊತೆಲೇ ಲೋಡ್ ಮಾಡ್ಕೊಂಡು ಜೊತೆಲೇ ಹೋಯ್ತೀವಿ ಇವತ್ತು ಈ ಟ್ರಿಪ್ಪು. ಎಲ್ಲಿಗೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀವಿ. ಫಸ್ಟ್ ಟೈಮ್ ಗಾಡಿ 2 ಗಾಡಿ ಜೊತೆಲೇ ಲೋಡ್ ಮಾಡ್ಕೊಂಡು ಜೊತೆಲೇ ಹೋಯ್ತಾ ಇರೋದು. ಹೋಗೋಣ ಮುಂದೆ. ಒಂದು ನಮ್ಮದು ಇಲ್ಲೆಲ್ಲ 4 ಲೈನ್ 6 ಲೈನ್ ಮಾಡ್ತಾ ಇರೋದ್ರಿಂದ ಡೈವರ್ಷನ್ಗಳು ತುಂಬ ಸಮಸ್ಯೆ ನಮ್ಮೂರಾಗ, ಬೇಗೂರಾಗೆ. ಈಗ ಅಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಬಂದು U-ಟರ್ನ್ ಮಾಡ್ಕೊಂಡು ಹೋಗ್ಬೇಕು ನಾನು. ಇದೇ ಸಮಸ್ಯೆ ನಮಗೆ. ಏನು ಮಾಡೋಕ್ಕಾಗಲ್ಲ, ರಜಾ ಬೇಕು, ಗಾಡಿ ನಿಲ್ಲಿಸ್ಬೇಕಂದ್ರೆ ನಿಲ್ಸೋಕ್ಕೆ ಜಾಗ ಬೇಕು ಅಂದರೆ 1 ಕಿಲೋಮೀಟ್ರು ಸುತ್ತ ಹಾಕ್ಲೇಬೇಕಾಗುತ್ತೆ. ಈ ಸೀದಾ ತುಮಕೂರು ಕಡೆ ಹೋಗೋದು. ನಾನು ಇವಾಗ ತಿರುಗಿಸ್ಕೊಂಡು ನೆಲಮಂಗಲ ಕಡೆ ಹೋಗ್ಬೇಕು ಇವಾಗ ನಾನು. U-ಟರ್ನ್ ಇಲ್ಲಿ ನಮ್ಮ ಏರಿಯಾದಲ್ಲಿ U-ಟರ್ನ್ಗಳು ಮಾಡ್ಬೇಕಂದ್ರೆ ಭಾರಿ ಹುಷಾರಾಗಿರಬೇಕು. ಯಾಕಂದರೆ ಅಷ್ಟೇ ಡೇಂಜರು. ಈ ಜಾಗದಲ್ಲಿ ಗೊತ್ತಿರಬೇಕು, ಒಂದು ಕಂಟೈನರ್ ಗಾಡಿ ಕಾರ್ ಮೇಲೆ ಬಿದ್ದಿತ್ತಲ್ಲ, ಕಾರಲ್ಲಿ ಇದ್ದವರೆಲ್ಲ ಅಪ್ಪಚ್ಚಿ ಹಾಕಿದ್ರು ಗೊತ್ತಾ, ಅದೇ ಜಾಗ ಇದು. ಭಾಳ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು, ದಾಖಲೆಗಳ ಆಕ್ಸಿಡೆಂಟು. ಸುಮಾರು ಒಂದು 10-15 ವರ್ಷದಿಂದ ಗೊತ್ತಿರೋರು, ಒಂದು ಲಾರಿಗೂ ಒಂದು 2 ವೀಲರ್ಗೂ ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿತ್ತು. 2 ವೀಲರನ್ನು ಲಾರಿಗೆ ಸಿಗಾಕೊಂಡು ಅವನು 2 ತುಂಡಾಗಿದ್ದ 2 ವೀಲರಲ್ಲಿದ್ದವನು. ಇದ್ದು ಒಂದು ಅರ್ಧ ಗಂಟೆ ಜೀವಂತವಾಗಿದ್ದು ತಮ್ಮ ಬಾಡಿಗಳನ್ನೆಲ್ಲ ಡೊನೇಟ್ ಮಾಡಿ ತೀರೋಗಿದ್ದ ಜಾಗ ಇದೇನೆ. ಇದೇ ಜಾಗನೇ ನೋಡಿ, ಈ ಜಾಗದಲ್ಲೇ ಗೊತ್ತಿರಬೇಕು. ಹೊಟ್ಟೆಯಿಂದ ಮೇಲ್ಭಾಗ ಸಪ್ರೇಟು, ಹೊಟ್ಟೆಯಿಂದ ಕೆಳಭಾಗ ಸಪ್ರೇಟಾಗಿ ಆಗಿತ್ತು ಒಂದು 10 ವರ್ಷದ ಹಿಂದೆ.
ಬೇಗೂರು ಅಂತೇಳಿ ಕೇಳ್ಪಟ್ಟಿರ್ಬೋದು. ಇದೇ ಜಾಗದಲ್ಲಿ ತುಂಬಾ ಆಕ್ಸಿಡೆಂಟ್ ಆಗಿದೆ ಪ್ಲೇಸ್ಗಳು ನಮ್ಮ ಊರಲ್ಲಿ. ಭಾರಿ ಡೇಂಜರ್ ಪ್ಲೇಸ್ ಈ ಜಾಗ ಅಂತೂ, ಭಾರಿ ಡೇಂಜರು. ಯೂಟರ್ನ್ ತಗೊಂಡ್ವಿ, ಹೋಗೋಣ. ಅರ್ಜೆಂಟ್ ಮಾಡ್ತಾವ್ರೆ, ಲೇಟ್ ಆಗೋಯ್ತು. 9-9:30ಗೆಲ್ಲ ಬಾ ಅಂದಿದ್ರು. ನಾನು ಮನೆಯಿಂದ ಹೊರಡೋದೇ ಲೇಟ್ ಆಗ್ಬಿಡ್ತು. ಈಗ 9:45, 10:15, 10:30ಗೆಲ್ಲ ಓಡೋಗ್ಬೇಕು. ಹೋಗೋಣ. ನೋಡಿ, ನಮ್ಮ ಏರಿಯಾದ ಪೂರ್ತಿ ಡೇಂಜರ್ ಇದು. ಸ್ನೇಹಿತರೆ, ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಾಕೊಂಡಿದ್ದಾರೆ. ಇದೇ ಟೈಲ್ಸ್, ಫುಟ್ಬಾಲ್ ಟೈಲ್ಸ್ ಇಲ್ಲಿ ಕೆಳಗಡೆ ಇತ್ತಲ್ಲ, ಇದನ್ನೇ ತುಂಬೋದು. ಇಲ್ಲಿ ಕಾಣ್ತಿರ್ಬೋದು ನಮ್ಮ ಗಾಡಿ. ನಮ್ಮ ಓನರ್ ಗಾಡಿ ಇನ್ನೂ ಬಂದಿಲ್ಲ. ಸದ್ಯಕ್ಕೆ ನಮ್ಮ ಓನರ್ ಗಾಡಿ ಬರೋವರೆಗೂ ನಮ್ಮ ಗಾಡಿ ಲೋಡ್ ಹಾಕ್ತಾ ಇರುತ್ತೆ. ಬೆಂಗಳೂರು ಕಡೆ ಬಂದಾಗ ನೋಡಿ, ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಕೊಂಡು ಹಿಂಗಿರ್ತೀವಿ ನಾವು, ಕಲರ್ ಡ್ರೆಸ್ ಹಾಕ್ಕೊಂಡು. ಅದೇ ಹೊರಗಡೆ ಹೋಗ್ಬಿಟ್ರೆ ಹೆಂಗಿರ್ತೀವಿ ಅಂದರೆ ಯಾರಿಗೂ ಹೇಳ್ಕೊಬಾರ್ದು, ಹಂಗಿರ್ತೀವಿ. ಸರಿ, ಅದು ಸ್ನಾನ ನೀರುಗಳು ಇರಲ್ಲ, ಏನಿರಲ್ಲ. ಊರ ಕಡೆ ಬಂದಾಗ ಸ್ವಲ್ಪ ಕ್ಲಿಯರಾಗಿರ್ತೀವಿ, ಕ್ಲೀನಾಗಿರ್ತೀವಿ. ಬರೀ ಸ್ಟಾರ್ಟ್ ಮಾಡಿಲ್ಲ, ನಿಲ್ಲಿಸಿದ್ದೀವಿ. ಲೋಡಿಂಗ್ ಸ್ಟಾರ್ಟ್ ಮಾಡೋ ಎಷ್ಟೊತ್ತಾಗುತ್ತೆ ನೋಡೋಣ. ಈಗ ನಮ್ಮ ಓನರ್ ಇನ್ನೇನು ಬರ್ತಾ ಇದ್ದಾರೆ, ಫೋನ್ ಮಾಡಿದ್ರಿ ಇವಾಗ. ಈಗ ಸ್ವಲ್ಪ ಲೈಟಾಗಿ ಮಳೆಗಳು ಬೇರೆ ಬರ್ತಾ ಇದ್ದಾವೆ. ಎಷ್ಟೊತ್ತಾಗುತ್ತೆ ಲೋಡ್ ಮಾಡೋದಂತ ನೋಡ್ಕೊಳ್ಳೋಣ. ಸದ್ಯಕ್ಕೆ ನಮ್ಮ ಓನರ್ ಬರಲಿ, ಆಮೇಲೆ ಸಿಗೋಣ. The next day. ನಿನ್ನೆ ನಮ್ಮ ಗಾಡಿ ಲೋಡ್ ಆಗಿಲ್ಲ, ಅಲ್ಲೇ ಲೋಡಿಂಗ್ ಪಾಯಿಂಟಲ್ಲೇ ಬಿಟ್ಬಿಟ್ಟು ಮನೆಗೆ ಬಂದಿದ್ದೆ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ನಮ್ಮ ಅನಿಲ್ ಅವ್ರ ಗಾಡಿಯಲ್ಲಿ ನೆಲಮಂಗ್ಲವರೆಗೂ ಹೋಗಿ ಕಂಡಕ್ಟರ್ ಕೆಲಸಕ್ಕೆ ಬಂದವ್ರ ಗಾಡಿಯಲ್ಲಿ ಕಂಡಕ್ಟರ್ ಕೆಲಸಕ್ಕೆ ಬಂದಿದ್ವಿ ನೋಡಿ. ಸರಿ, ನಮ್ಮ ಗಾಡಿ ನಮ್ಮ ಓನರ್ ಲೋಡ್ ಮಾಡಿ ನಿಲ್ಸಿದ್ದಾರೆ. ಇವಾಗ ಹೋಗಿ ತಗೊಬರ್ಬೇಕು ಗೋವಾಗೆ. ಈ ಗಾಡಿಯಲ್ಲಿ ಹೋಗ್ತಾ ಇದೀವಿ. ಇವ್ರು ಕೈಗೆ ಸಿದ್ದಂಗೆ ಓಡಾಡ್ತಿರ್ತಾರೆ, ದೊಡ್ಡ ದೊಡ್ಡ ಮನುಷ್ಯರು. ಇವ್ರು ಹೆಂಗೆ ಗೊತ್ತಂದ್ರೆ, ಇವರೆಲ್ಲ ಕೈಗಳೇ ಸಿಗಲ್ಲ. ಇವರು ದೇವೇಂದ್ರ ಒಂಥರ ಹೀರೋ ಇದ್ದಂಗೆ, ಕೈಗೆ ಸಿಗಲ್ಲ ಇವರೆಲ್ಲ. ಇವತ್ತು ಸಿಕ್ಕವ್ರೆ. ರೋಡೆಲ್ಲ ಮಾಡ್ಕೊಂಡು ನೋಡಿ, ನಮ್ಮ ನೆಲಮಂಗಲ ಊರೊಳಗಿದ್ದೀನಿ. ನಮ್ಮ ಊರೊಳಗೆ ಬಂದ್ರೆ ನಮ್ಗೊಂಥರ ಖುಷಿ. ನಮ್ಮ ಊರೊಳಗೆ ವೀಡಿಯೋ ಮಾಡೋದು ಭಾಳ ಕಡಿಮೆ, ಯಾಕಂದರೆ ಊರೊಳಗೆ ಬರೋದೇ ಭಾಳ ಕಡಿಮೆ. ಯಾಕಂದರೆ ಬೈಪಾಸಲ್ಲೇ ಓಡಾಡ್ತೀವಿ, ಸಿಟಿ ಒಳಗೆ ಬರೋದೇ ಕಡಿಮೆ ನಾವು, ಅಪರೂಪ. ಹಂಗಾಗಿ ಇಲ್ಲೂ ಒಂದು ವೀಡಿಯೋ ಮಾಡ್ರೆ ಒಂಥರ ಖುಷಿ. ನಮ್ಮ ಓನರಲ್ಲಿ ಮುಂದೆ ಹೋಯ್ತಿದೆ ನೋಡಿ, ನಮ್ಮ ಓನರಲ್ಲಿ ಮುಂದೆ ಹೋಯ್ತವ್ರೆ, ನಾವು ಅವ್ರ ಹಿಂದೆ ಹೋಗ್ತಿದ್ವಿ. ಇಲ್ಲಿ ರೈಟ್ ಹೊಡೆದು ಬೈಪಾಸ್ಗೆ ಎತ್ಕೊಂಬಿಡೋದು ಅಷ್ಟೇ. ನಮ್ಮ ನೆಲಮಂಗಲ ಒಂಥರ ಟ್ರಾಫಿಕ್ ಸಿಕ್ಕಾಪಡೆ. ಚಿಕ್ಕ ರೋಡು, ಟ್ರಾಫಿಕ್ ಜಾಸ್ತಿ ನಮ್ಮ ನೆಲಮಂಗಲ. ಅದು ಹಿಂಗೆ ಹೋಗೋದು. ರೋಡ್ ಅಗಲ ಮಾಡವ್ರೆ, ಆದರೆ ಗಾಡಿ ಎಲ್ಲ ರೋಡಲ್ಲೇ ನಿಲ್ಸ್ಕೊಂಡು ಎಲ್ಲ ಜಾಮ್ ಮಾಡ್ತಾರಲ್ಲ, ಹಂಗಾಗಿ ನೋಡಿ ನಮ್ಮ ಓನರ್ ರೈಟ್ ಹೊಡಿತಾವ್ರೆ. ಕಾಲಲ್ಲಿ ಪೊಲೀಸ್ನವ್ರು ಇದ್ರು, ಹಂಗಾಗಿ ಕಟ್ ಮಾಡಿದೆ. ಇವಾಗ ಇದು ಕುಣಿಗಲ್ ಹೋಗೋ ರೋಡು. ಮುಂದೆ ಜಂಕ್ಷನಾಗ ರೈಟ್ ಹೊಳ್ಕೋಬೇಕು ನಾವು. ಎಲ್ಲ ನಮ್ಮ ಸ್ಟ್ಯಾಂಡ್ಗಳು, ನಮ್ಮ ನೆಲಮಂಗಲ ಅಗ್ನಿಶಾಮಕ ದಳ, ಈ ಕಡೆಲ್ಲ ಬರೋದು ಭಾಳ ಕಡಿಮೆ. ನಾವು ಆಟೋದಲ್ಲಿ ಬಸ್ಸಲ್ಲಿ ಓಡಾಡ್ತೀವಿ ಅಷ್ಟೇ, ಗಾಡಿ ಬರೋದು ಭಾಳ ಕಡಿಮೆ. ನಮ್ಮ ಕ್ಯಾಂಟ್ರ್ ಇದ್ದಾಗ ಈ ಕಡೆಲ್ಲ ಓಡಾಡ್ತಿದ್ವಿ ಇಷ್ಟೇ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು 200-300 ಮೀಟ್ರ್ ಹೋಗ್ಬಿಟ್ರೆ ಅಲ್ಲಿಂದ ಇನ್ನು ಪೂರ್ತಿ ಗೋವಾವರೆಗೂ ಟಾಪ್ ಆನ್ ಟಾಪ್ ಹೈವೇ. ಇಲ್ಲೆಲ್ಲ ಗ್ಯಾರೇಜ್ಗಳಿತ್ತು ಮುಂಚೆ ನಮ್ಮ ಗಾಡಿಗಳಿದ್ದಾಗ, ಇವಾಗೆಲ್ಲ ತೆಗೆದ್ಬಿಟ್ಟವ್ರೆ. ಯಾಕಂದರೆ ಸ್ವಲ್ಪ ದೂರ ಹೋಗಿದ್ದಾರೆ. ಇಲ್ಲಿ ಗಾಡಿಗಳು ಬರೋಕ್ಕೆ ಹೋಗೋಕ್ಕೆ ಎಲ್ಲ ತೊಂದರೆ ಆಗ್ತೈತೆ ಅಂತೇಳಿ, ನಿಲ್ಸೋಕ್ಕೆ ಎಲ್ಲ ತೊಂದರೆ ಆಗ್ತಾವೆ ಅಂತೇಳಿ ಗ್ಯಾರೇಜ್ಗಳೆಲ್ಲ ದೂರ ಹೋಗ್ಬಿಡಾರೆ. ಇವಾಗೆಲ್ಲ ಯಾರು ಇಲ್ಲ ಇವಾಗ ಹತ್ರದಲ್ಲಿ. ಎಲ್ಲ ಆ ಕಡೆ ಸ್ವಲ್ಪ ಮೇಲೆ ಹೋಗಿದ್ದಾರೆ, ಈ ಕಡೆ ಸೀದಾ ಕುಣಿಗಲ್ ಕಡೆ ಹೋಗೋರೆ ಕೆಲವು ಜನ. ಇದು ನಮ್ಮ ಮುಂಚೆ ಅಂಬಾರಿ ಇದ್ದಾಗ ಅಂಬಾರಿ ಗಾಡಿ ಡೀಸೆಲ್ ಆಗ್ತಿತ್ತು, ಪೆಟ್ರೋಲ್ ಬಂಕು. ನಮ್ಮ ರೋಡ್ ನೋಡಿ ಸ್ವಾಮಿ, ಊರೆಲ್ಲ ಹೇಳ್ಕೊಂಬತ್ತೀವಿ ರೋಡ್ ಚೆನ್ನಾಗಿಲ್ಲ ಅಂತ. ನಮ್ಮ ನೆಲಮಂಗ್ಲದ ಹೆಂಗೈತೆ ನೋಡ್ರಿ ಸ್ವಾಮಿ, ನಮ್ಮ ನೆಲಮಂಗ್ಲ ರೋಡೇ ಚೆನ್ನಾಗಿಲ್ಲ. ನಮ್ಮ ಭೀಮಾ ನಮ್ಮ ಓನರ್ ಅವರ ಭೀಮಾ ಇದೆ ನಮ್ಮ ಓನರ್ ಗಾಡಿ. ಇಲ್ಲೊಂದು ಟೀ ಅಂಗಡಿ ಇತ್ತು ನಮ್ಮ ಉಮೇಶಣ್ಣ ಅಂತೇಳಿ, ಟೀ ಅಂಗಡಿ. ಅವಾಗ ಈಗ ಚೇಂಜ್ ಆಗ್ಬಿಟ್ಟವ್ರೆ. ನನ್ನ ಕ್ಯಾಂಟ್ರ್ ಗಾಡಿ ಇದ್ದಾಗ ಅವ್ರ ತವನೇ ಲೋಡ್ ಮಾಡ್ತಾ ಇದ್ದೆ. ಗಾಡಿ ಎಲ್ಲ ಟೋಟಲ್ ಲಾಸ್ ಆಗಿ ಡ್ರೈವರ್ ಕೆಲಸಕ್ಕೆ ಬರ್ಬೇಕಾದ್ರೆ ಅವ್ರನ್ನೇ ಕೇಳಿದಾಗ ಅವರೇ ಹಚ್ಚಿದ್ದು ನಮ್ಮ ಅಂಬಾರಿ ಓನರ್ಗೆ.
SMP ಗಾಡಿ ಇತ್ತಲ್ಲ, ಅವ್ರ ಗಾಡಿ ಕೆಲಸಕ್ಕೆ ಅವರೇ ಹಚ್ಚಿದ್ದು. ಅವ್ರು ಹಚ್ಚಿದ ತಕ್ಕನಂಗೆ 5 ವರ್ಷ ಗಾಡಿ ಓಡಿಸಿ ಕೆಲಸ ಬಿಟ್ಟೆ ನನ್ನ ಇದರಲ್ಲಿ. ಆಮೇಲೆ ಇವರು ನಮ್ಮ ಅಜಯ್ ಫ್ರೆಂಡ್ ಆದ್ರಲ್ಲ, ಇವ್ರ ಕಡೆಗೆ ಈಗ 1 ವರ್ಷ ಆಯ್ತಾ ಬಂತು. ಇನ್ನು ಕೆಲವೇ ದಿನ, 4-5 ದಿನದಲ್ಲಿ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಇವತ್ತು ನಾನು ವಿಡಿಯೋ ಮಾಡ್ತಿರೋದು 28, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ನವೆಂಬರ್ 3ನೇ ತಾರೀಕು ಬಂದರೆ ಕರೆಕ್ಟಾಗಿ 1 ವರ್ಷ ಕಂಪ್ಲೀಟ್ ಆಗುತ್ತೆ ಈ ನಮ್ಮ ಅರ್ಜುನನ ಜೊತೆ ಪಯಣ. ಇರಲಿ, ಈಗ ಸದ್ಯಕ್ಕೆ ಬಿದ್ದೈತೆ ಈ ಬ್ರಿಡ್ಜ್ ಕೆಳಗಡೆ ರೈಟ್ ಹೊಡೆದ್ಬಿಟ್ಟಂದರೆ ನಾನು ಸ್ಟಾಪ್ ಹೋಗ್ತಾ ಇರೋಣ. ನೋಡೋಣ, ಟೈಮು ಇನ್ನೂ 4:20. ಮನೆಗೆ ಹೋಗ್ಬಿಟ್ಟು ಹೋಗೋಣ, ಹಂಗೆ ಹೋಗೋಣ ಅನ್ನೋದು ಮುಂದೆ ತೋರಿಸ್ತೀನಿ. ಏನು ಡಿಸೈಡ್ ಮಾಡಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಹೋದರೆ ತೋರಿಸ್ತೀನಿ, ಬರ್ರಿ. ಸದ್ಯಕ್ಕೆ ಸಿಗ್ನಲ್ ಪಾಸ್ ಮಾಡೋಣ. ಸ್ನೇಹಿತರೆ, ಎಲ್ಲಿದ್ದೀನಿ ಅಂದರೆ ಹಾವೇರಿ ಬಿಟ್ಟು ಬಂಕಾಪುರದಲ್ಲಿದ್ದೀನಿ ಇವಾಗ. ಈ ಬಂಕಲ್ಲಿ ಬಂದು ಟೀ ಕುಡಿಯೋಕೆ ನಿಲ್ಸಿದ್ದೀನಿ ನೋಡಿ. ಬೆಂಗಳೂರು ಬಿಟ್ಟು ನಾನು ಸ್ಟಾಪ್ ಬರ್ತಾಯಿದ್ದೀನಿ. ಟೈಮ್ ಈಗ 1:15-2 ಗಂಟೆ ಆಗಿರಬೇಕು. ಇಲ್ಲಿ ಬಂದು ಆರಾಮಾಗಿ ಟೀ ಕುಡಿದು ಟೀ ಕುಡಿತಾಯಿದ್ದೀನಿ. ಇನ್ನೂ ನೋಡಿ, ಇನ್ನೂ ಟೀ ಇಸ್ಕೊ ಬಂದಿದ್ದೀನಿ, ಟೀ ಕುಡಿತಾಯಿದ್ದೀನಿ. ಪೊಲೀಸ್ನವ್ರು ಬರ್ತಾರೆ ಅಂತೇಳಿ ಅವರು ಟೀ ಕೊಟ್ಟು ಕಳಿಸ್ಬಿಟ್ರು ಗಾಡಿ ತಗೋಗಿ ಅಂತೇಳಿ. ಇದು ಸಾಕಾಗೈತೆ ನೋಡಿ ಪಟ್ಟಿ. ನಾವು 2 ಲೈಟ್ ಹಾಕಿದ್ಮೇಲೆ ನೋಡಿ ಸರ್, ಪಾರ್ಕಿಂಗ್ ಲೈಟು LED ಹಾಕ್ಸಿದ್ಮೇಲೆ ಹೆಂಗೆ ಕಾಣುತ್ತೆ ನೋಡಿ. ಇವೆಲ್ಲ ಲೈಟ್, ಈ ವೈಟ್ ಲೈಟೆಲ್ಲ ಇವೆಲ್ಲ ಹೊಸವು ಹಾಕ್ಸಿದ್ದು ನಿನ್ನೆ. ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಹೋಗಿ ಕಲಗಟ್ಟಿಗೆಲ್ಲಿ ಹೋಗಿ ಗಾಡಿ ಹತ್ರನೇ ರೀ. ಟೈಮು ನೀವು ನೋಡ್ತಿರ್ಬೋದು ನೋಡಿ, 1:25, 1:15. 1:15ಗೆ ಹಾವೇರಿ ಬಿಟ್ಟು ಬಂಕಾಪುರ ಎಲ್ಲ ಬಿಟ್ಟು ಮುಂದೆ ಇದ್ದೀನಿ. ಸಿಗ್ಗಾಂವ್ ಇರ್ಬೇಕು, ಇದು ಸಿಗ್ಗಾಂವ್. ಇನ್ನೂ ತಡಾಸಿಲ್ಲ. ಸಿಗ್ಗಾಂವ್ ಹತ್ರ ಇದ್ದೀನಿ. ನಾನು ಸ್ಟಾಪಾಗಿ ಬರ್ತಾನೆ ಇದ್ದೀನಿ, ಎಲ್ಲೂ ನಿಲ್ಲಿಸ್ತಾ ಇಲ್ಲ. ನಮ್ಮ ಓನರು ಹಿರಿಯೂರಾಗ ನಿಲ್ಲಿಸಿ ಊಟ ಮಾಡಿದ್ವಿ. ಅವ್ರು ಸ್ವಲ್ಪ ನಿಧಾನ ಬಂದರು. ಅಲ್ಲಿಂದ ನಾನು ದಬಾಯಿಸ್ಗೆ ಬಂದೆ. ಅವ್ರಿಗೂ ನನಗೊಂದು 40 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದೀವಿ. ಹಿಂದೆ ಅವರೇ, ನಾನು ಮುಂದೆ ಇದ್ದೀನಿ. ಇದಕ್ಕೆ ಹೋಗೋಣ, ಕಲ್ಗಟ್ಟಿಗೆಲ್ಲಿ ಹೋಗಿ ಮಲಿಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ಹೋಗೋದು. ನಾನ್ ಸ್ಟಾಪು. ಎಷ್ಟು ಕಿಲೋಮೀಟ್ರ್ ಬಂದು ಗೊತ್ತಾ? ಟೈಮು 1:15. ಇವಾಗ 6 ಗಂಟೆಗೇನೋ, 5:15, 6 ಗಂಟೆ ಬಿಟ್ಟಿತ್ತು. ಕಿಲೋಮೀಟ್ರ್ 350 ಕಿಲೋಮೀಟ್ರ್ ಬಂದಿತ್ತು. ನೋಡಿದ್ರ, 350 ಕಿಲೋಮೀಟ್ರ್. 6 ಗಂಟೆಗೇನೋ, 6 ಗಂಟೆ ಬಿಟ್ಟಿದ್ದು ಕರೆಕ್ಟು. 6 ಗಂಟೆಗೇನೋ ಬಿಟ್ಟು 1:15 ಟೈಮು 350 ಕಿಲೋಮೀಟ್ರ್ ಹೊಡ್ಕೊಂಡ್ಬಂದಿದ್ದೀನಿ. ಈಗ ಆರಾಮು ಒಂದೊಂದು ಹುಬ್ಳಿ ನನ್ನ ಅನಿಸಿಕೆ ಒಂದು 40 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸಿಗ್ಗಾಂವ ತಡಾಸ ಅನ್ನೋದೇ ಡೌಟ್ ಐತೆ ನನಗೆ. ಇವೆರಡೇ ಬಂಕಾಪುರ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಟೋಲೆಲ್ಲ ಬಿಟ್ಟು. ಸಿಗ್ಗಾಂವ್ ಇಲ್ಲಿ ಬೋಲ್ಡ್ ಐತೆ ನೋಡಿ, ಇಲ್ಲಿ ಬೋಲ್ಡ್ ಐತೆ ನೋಡ್ದ. ಲೆಫ್ಟಿಗೆ ಇಲ್ಲಿ ಸಿಗ್ಗಾಂವ್ ಹೋಗೋದು. ಸಿಗ್ಗಾಂವಲ್ಲಿದ್ದೀನಿ. ತಡಾಸ್ ಇನ್ನು ಮುಂದೆ ಐತೆ. ಹೋಗೋಣ, ಆರಾಮಾಗಿ ಕಲ್ಗಟ್ಟಿಗೆಯಲ್ಲಿ ಹೋಗಿ ನಿಲ್ಲಿಸಿ ಡಾಬಾದಲ್ಲಿ ಹಾಕ್ಕೊಂಡು ಪಾರ್ಕಿಂಗಲ್ಲಿ ನಿದ್ದೆ ಮಾಡ್ಕೊಂಡು ಹೋಗೋದಾಗುತ್ತೆ. ನೈಟು ಎಷ್ಟು ಓಡಿಸ್ತೀವೋ ಅಷ್ಟು ಒಳ್ಳೆಯದು. ಯಾಕಪ್ಪ ಅಂದರೆ ಇವಾಗೆಲ್ಲ ಹಗಲಲ್ಲಿ ಬಿಸಿಲಲ್ಲಿ ಟ್ರಾಫಿಕಲ್ಲಿ ಓಡಿಸೋದು, ಮೈಲೇಜ್ಗಳು ಬರೋಲ್ಲ, ಇವೆಲ್ಲ ಸಮಸ್ಯೆಗಳು. ಹಾಗಾಗಿ ನೈಟ್ ಎಷ್ಟಾಗುತ್ತೋ ಅಷ್ಟು ಓಡಿಸ್ಕೊಳ್ಳೋದು. ಕಲ್ಗಟ್ಟಿಗೆ ಹೋಗಿ ಮಲಿಕೊಂಡು ಅಲ್ಲಿಂದ ಬೆಳಗ್ಗೆ ಎದ್ದು ನಾಷ್ಟ ಗಿಷ್ಟ ಮಾಡ್ಕೊಂಡು ಆರಾಮಾಗಿ ಹೋಗೋದು. ನಾವು ಹೆಂಗೂ ಗೋವಾ ಹೋಗೋದು 2 ದಿವಸಕ್ಕಲ್ವಾ, ಹಂಗಾಗಿ ಕಲ್ಗಟ್ಟಿಗೆ ಮಲಿಕೊಂಡ್ರೆ ಅಲ್ಲಿಂದ ಘಾಟೆಲ್ಲ ಮಧ್ಯಾಹ್ನ ಇಳಿಸ್ಕೊಂಡು ನಾಳೆ ಸಾಯಂಕಾಲ ಕಾರವಾರ ಎಲ್ಲ ಪಾಸ್ ಮಾಡ್ಕೊಂಡು ನೈಟ್ ಒಂದು 10-11 ಗಂಟೆಗೆ ಹೋಗಿ ಆಲ್ಟ್ ಆಗ್ಬಿಡೋದಲ್ಲಿ. ನಾಡ್ದು ಬೆಳಗ್ಗೆ ಖಾಲಿ ಆಗ್ತವೆ. ಇಲ್ಲಿ ರೈಸ್ ಶೇಡ್ ಹೋಗಂಗಿಲ್ಲ. ಹಾವೇರಿ ಬಿಟ್ಟಾದ್ಮೇಲಂತೂ ಯಾವುದೇ ಕಾರಣಕ್ಕೂ ರೈಸ್ ಶೇಡ್ ಹೋಗಂಗಿಲ್ಲ. ಸೆಂಟ್ರಲ್ ಲೈನು ಇಲ್ಲ, ಆ ಕಡೆ ಲಾಸ್ಟ್ ಲೈನ್ ಹೋಗ್ಬೇಕು.
ಕ್ಯಾಮ್ರಾಗಳು ಅಲ್ಲಲ್ಲೇ ಇರ್ತವೆ. ಓವರ್ಟೇಕ್ ಮಾಡ್ಬೇಕಾದ್ರೆ ಮಾತ್ರ ರೈಟ್ ಸೈಡ್ ಹೋಗ್ಬೇಕು, ಇಲ್ಲ ಅಂದರೆ ಹೋದರೆ ಏನಿಲ್ಲ. ಎಲ್ಲ ಶಿಗ್ಗಾಂವ್ ಇವೆಲ್ಲ ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಇದು. ಹೋಗೋಣ ಕಲಗಟ್ಟಿಗೆಯಲ್ಲಿ ಹೋಗಿ ಸಿಗೋಣ.